ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭವಿಷ್ಯ ಮಹಾಗಣಪತಯೇ ನಮೋ ನಮಃ. ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್, ಜ್ಯೋತಿಷಿ ಮತ್ತು ವಾಸ್ತುತಜ್ಞ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಯುಗಾದಿ, ವಸಂತ ನವರಾತ್ರಿ, ಶ್ರೀರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಯುಗಾದಿ ವಿಶೇಷಾಂಕ ಧನುರಾಶಿ ಏಪ್ರಿಲ್ 2025 ಮಾಸ ಭವಿಷ್ಯವನ್ನು ನೋಡ್ತಾ ಇದ್ದೇವೆ. ಧನುರಾಶಿಯ ಗ್ರಹಸ್ಥಿತಿಗಳನ್ನ ನೋಡ್ತಾ ಹೋಗೋಣ. ರವಿ 4ರಿಂದ 5ನೇ ಮನೆಗೆ, ಬುಧ ಶುಕ್ರ ಶನಿ ರಾಹು 4ನೇ ಮನೆಯಲ್ಲಿ, ಗುರು 6ನೇ ಮನೆಯಲ್ಲಿ, ಕುಜ ಅಷ್ಟಮದಲ್ಲಿ, ಕೇತು 10ರಲ್ಲಿ. ಧನುರಾಶಿಯ ಈ ಗ್ರಹಸ್ಥಿತಿಗಳ ಆಧಾರದ ಮೇಲೆ ರವಿ ಆರೋಗ್ಯವನ್ನು ಕೊಡ್ತಕ್ಕಂಥನು, ವರ್ಚಸ್ಸನ್ನು ಅಭಿವೃದ್ಧಿ ಮಾಡ್ತಕ್ಕಂಥನು, ಸುಖ ಸ್ಥಾನದಿಂದ ಪಂಚಮಾರಿಷ್ಟ ಸ್ಥಾನಕ್ಕೆ ಹೋಗ್ತಾರೆ. ಅಂದ್ರೆ ಪ್ರಾರಂಭದ 15 ದಿನಗಳು ಉತ್ತಮವಾದಂತಹ ವರ್ಚಸ್ಸನ್ನ, ಆರೋಗ್ಯವನ್ನ ಮೇಂಟೈನ್ ಮಾಡ್ತೀರಿ. ಕೊನೆಯ 15 ದಿನಗಳು ಅಥವಾ ದ್ವಿತೀಯಾರ್ಧ 2ನೇ 15 ದಿನ ಏನಿದೆ ಅದು ಧನುರಾಶಿಯವರಿಗೆ ಒಂದು ಸ್ವಲ್ಪ ಕಷ್ಟವಾಗುವಂತಹ ಸಾಧ್ಯತೆಗಳಿದ್ದಾವೆ. ಬುಧ ಶುಕ್ರ ಬುದ್ಧಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಏಪ್ರಿಲ್ ತಿಂಗಳಿನಲ್ಲಿ. ಫೈನಾನ್ಸ್, ಆರ್ಥಿಕ ಅಭಿವೃದ್ಧಿಯನ್ನ ಧನುರಾಶಿಯವರು ತುಂಬಾ ಚೆನ್ನಾಗಿ ಕಾಣ್ತೀರಿ. ಬಿಕಾಸ್ 4ನೇ ಮನೆ ಬುಧ ಶುಕ್ರ ಇಬ್ಬರಿಗೂ ಕೂಡ ವಿಶೇಷವಾಗಿ ಗೋಚಾರದಲ್ಲಿ ಶುಭ ಫಲವನ್ನು ನೀಡತಕ್ಕಂತಹ ಸ್ಥಾನ. ಶನಿ ಮತ್ತೆ ರಾಹು ನೋಡಿ, ಶನಿ ಮತ್ತೆ ರಾಹುಗೆ ಸ್ವಸ್ಥಾನ ಬಲ ಇರೋದಿಲ್ಲ, ಸುಖ ಸ್ಥಾನ ಅನ್ನೋದೊಂದು ಬಿಟ್ಟರೆ ಗುರುವಿನ ಬಲ ಇದ್ದರೆ ರಾಹು ಉತ್ತಮವಾದಂತಹ ಫಲವನ್ನು ಕೊಡ್ತಾನೆ. ಶನಿ ಮೀನರಾಶಿಯಲ್ಲಿರ್ತಾರೆ, ಹಾಗಾಗಿ ಅರ್ಧಾಷ್ಟಮ ಶನಿ ಆಗತ್ತೆ. ಹಾಗಾಗಿ ಶನಿ ಮತ್ತೆ ರಾಹುವಿನ ಪರಿಹಾರಕ್ಕೋಸ್ಕರವಾಗಿ, ಶನಿ ರಾಹು ಸರ್ವೇ ಸಾಮಾನ್ಯ ಜ್ಯೋತಿಷ್ಯ ಕೇಳುವಾಗಲೇ ಹಾಗೆ ಶನಿ ರಾಹು ಕಷ್ಟ ಇದೆಯಾ, ಶನಿ ರಾಹು ಕಾಟ ಇದೆಯಾ ಅಂತಲೇ ಕೇಳುವಂಥದ್ದು. ಶನಿ ಗುರು ರಾಹು ಕೇತು ಈ 4 ಗ್ರಹಗಳನ್ನು ವಿಶೇಷವಾಗಿ ಪ್ರತಿಯೊಬ್ಬರು ಕೂಡ ತಿಳಿದುಕೊಳ್ಳಬೇಕಾಗಿರ್ತಕ್ಕಂತಹ ಸ್ಥಾನಗಳು. ಶನಿ ಅರ್ಧಾಶ್ರಮ ಶನಿಯನ್ನು ಸೂಚನೆ ಮಾಡ್ತಾನೆ. ಅದರಲ್ಲೂ ಕೂಡ ಧನುರಾಶಿಯವರಿಗೆ ಪ್ರಪ್ರಥಮವಾಗಿ ಈಗ ಅರ್ಧಾಶ್ರಮ ಶನಿ ಪ್ರಾರಂಭವಾಗಿದ್ದಾವೆ. ಸೊ ಆದ ಕಾರಣದಿಂದ ಏನಾಗುತ್ತೆ, ಅರ್ಧಾಶ್ರಮ ಶನಿಯಲ್ಲಿ ಒಂದಷ್ಟು ವೇರಿಯೇಷನ್ ಅನ್ನ ಕಾಣ್ತಾ ಹೋಗ್ತೀರಿ. ಬಟ್ ಭಯ ಬೇಕಿಲ್ಲ, ಇಷ್ಟು ವರ್ಷ ಕಷ್ಟಪಟ್ಬಿಟ್ಟಿದ್ದೇವೆ, ಏನಾದ್ರು ತೊಂದರೆ ಆಗತ್ತಾ ಅಂತ ಕೇಳಿದ್ರೆ ಇಲ್ಲ. ಹಾಗಾಗಿ ಶನಿ ಪರಮಾತ್ಮ ನಿಮ್ಮನ್ನು ರಕ್ಷಣೆ ಮಾಡ್ತಾನೆ. ಆಂಜನೇಯನ ಮಂತ್ರಾದಿಗಳು, ಆಂಜನೇಯನ ಆರಾಧನೆ, ಶನಿ ಪರಮಾತ್ಮನ ಆರಾಧನೆ ಮಾಡ್ಕೋಬೇಕು. ಶನಿ ಪರಮಾತ್ಮನ ಪ್ರೀತ್ಯರ್ಥವಾಗಿ ಸ್ತೋತ್ರಾದಿಗಳು, ತಿಲಾರ್ಚನೆ, ತೈಲಾಭಿಷೇಕ ಈ ಥರದ್ದೆಲ್ಲ ಮಾಡ್ಕೊಳ್ಳಿ. ರಾಹು 4ನೇ ಮನೆಯಲ್ಲಿ ಇರ್ತಕ್ಕಂಥದ್ರಿಂದ ಗುರುವಿನ ಬಲ ಇದ್ದರೆ ರಾಹುವಿನಿಂದ ಯಾವುದೇ ತೊಂದರೆಗಳಾಗೋದಿಲ್ಲ. ಯಾಕಂದ್ರೆ ಅವ್ರು ಇರ್ತಕ್ಕಂಥದ್ದು ಗುರುವಿನ ಮನೆಯಲ್ಲಿ. ಗುರು ಮತ್ತೆ ರಾಹು ಪ್ರೀತ್ಯರ್ಥವಾಗಿ ಏನು ಪರಿಹಾರಗಳನ್ನ ಮಾಡ್ಕೋಬೇಕು, ವಿಶೇಷವಾದಂತಹ ಮಂತ್ರಗಳಿದ್ದಾವೆ. ಗುರುಬಲ ಕಡಿಮೆ ಇರೋದ್ರಿಂದ ಸಕ್ಸಸ್ ರೇಟಿಂಗ್ ಕಡಿಮೆ ಇರುತ್ತೆ. ಏನು ಕಷ್ಟಪಟ್ಟರು ಕೂಡ ಯಶಸ್ಸು ಸಿಗೋದೇ ಇಲ್ವೇನೋ ಅನ್ನುವಂತಹ ಒಂದು ಭಯ ಇರುತ್ತೆ. ಡೋಂಟ್ ವರಿ, ನೋ ನೀಡ್, ಅಂದ್ರೆ ಭಯ ಬೀಳಬೇಕಾದಂತಹದ್ದಿಲ್ಲ. ನೋ ನೀಡ್ ಟು ವರಿ. ಗುರುಬಲ ಬೇಕು, ಗುರುವಿನ ಅನುಗ್ರಹ ಪ್ರಾಪ್ತವಾಯಿತು ಅಂತಾದ್ರೆ ನಿಮ್ಮ ಜೀವನದಲ್ಲಿ ಯಶಸ್ಸು ಸಿಗತ್ತೆ. ಕುಜ ಅಷ್ಟಮದಲ್ಲಿ, ಕೇತು 10ನೇ ಮನೆಯಲ್ಲಿ. ಅಷ್ಟಮದಲ್ಲಿರ್ತಕ್ಕಂತಹ ಕುಜ ಭೂಮಿ ವಿಷಯದಲ್ಲಿ ಸಕ್ಸಸ್ ಅನ್ನ ಕೊಡೋದಿಲ್ಲ, ಶೇರ್ ಮಾರ್ಕೆಟ್ ವಿಷಯಗಳಲ್ಲಿ ಸಕ್ಸಸ್ ಅನ್ನ ಕೊಡೋದಿಲ್ಲ, ಹೂಡಿಕೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಮಾಡ್ತಾ ಹೋಗ್ತಾನೆ. ಧನುರಾಶಿಯವರಿಗೆ ಯಾವುದೇ ರೀತಿಯಾದಂತಹ ಇನ್ವೆಸ್ಟ್ಮೆಂಟ್ಗಳು ಕೂಡ ಅಷ್ಟೊಂದು ಯಶಸ್ಸನ್ನು ತಂದು ಕೊಡೋದಿಲ್ಲ. ಹಾಗಾಗಿ ಸ್ವಲ್ಪ ಭಯವನ್ನ ಬೀಳುವಂತಹ ಪರಿಸ್ಥಿತಿ ಇರುತ್ತೆ. ಬಟ್ ಕರ್ಮಸ್ಥಾನದಲ್ಲಿ ಕೇತು, ಹಾಗಾಗಿ ಭಯ ಬೇಕಿಲ್ಲ. ಉದ್ಯೋಗವನ್ನು ಸರಿಯಾಗಿ ಮಾಡುವಂತಹ ಸಂದರ್ಭದಲ್ಲಿ ಉದ್ಯೋಗದಲ್ಲಿ ಉತ್ತಮವಾದಂತಹ ವಾತಾವರಣ ನಿರ್ಮಾಣವಾಗುತ್ತೆ. ಅದೇ ರೀತಿಯಾಗಿ ಮನೆಯಲ್ಲಿ ಕರ್ಮಸ್ಥಾನದಲ್ಲಿರ್ತಕ್ಕಂತಹ ಕೇತು ಮನೆಯಲ್ಲಿ ಉತ್ತಮವಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಹೋಗ್ತಾನೆ. ಎಷ್ಟೇ ಕಷ್ಟಗಳಿದ್ರೂ ಕೂಡ ನಿಮ್ಮ ಜೊತೆಗಿರ್ತಕ್ಕಂಥವ್ರು ನಿಮ್ಮನ್ನ ಬಿಟ್ಟು ಕೊಡೋದಿಲ್ಲ. ನಿಮ್ಮ ಎಲ್ಲಾ ಕಷ್ಟಗಳು ಕೂಡ ಅವರು ಸ್ಪಂದಿಸ್ತಾರೆ. ಹಾಗಾಗಿ ಯಶಸ್ಸು ನಿಮಗೆ ಸಿಗ್ತಾ ಹೋಗುತ್ತೆ. ಯೋಚನೆ ಮಾಡಬೇಕಾಗಿರ್ತಕ್ಕಂತಹ ಪ್ರಮೇಯ ಇಲ್ಲ. ಒಟ್ಟಾರೆ ಧನುರಾಶಿಯವರಿಗೆ ಬುಧ ಶುಕ್ರ ಚೆನ್ನಾಗಿರೋದ್ರಿಂದ ಏನು ಅಂತಹ ಭಯ ಬೀಳಬೇಕಾದಂತಹ ಪರಿಸ್ಥಿತಿ ಇಲ್ಲ. ಗುರುಬಲ ಒಂದಿತ್ತು ಅಂತಂದ್ರೆ ಎಲ್ಲಾ ಕೆಲಸಗಳಲ್ಲೂ ಕೂಡ ಜಯ ಸಿಗತ್ತೆ. ಉಳಿದ ಗ್ರಹಗಳ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಮಂತ್ರ ಏನ್ ಹೇಳ್ಕೋಬೇಕು? ಪೂರ್ವ ಕಪಿ ಮುಖಾಯ ಪಂಚಮುಖ ಹನುಮತೆ ಟಂ ಸಕಲ ಶತ್ರು ಸಂಹಾರಣಾಯ ಸ್ವಾಹ. ನೋಡಿ, ವಿಶೇಷವಾದಂತಹ ಮಂತ್ರ. ಓಂ ಪೂರ್ವ ಕಪಿಮುಖಾಯ ಪಂಚಮುಖ ಹನುಮತೆ ಟಂ ಸಕಲ ಶತ್ರು ಸಂಹಾರಣಾಯ ಸ್ವಾಹ. ಈ ಮಂತ್ರವನ್ನ ಹೇಳ್ಕೊಳ್ಳಿ. ಧನುರಾಶಿಯವರು ಏನೇ ಕಷ್ಟಗಳಿದ್ರು ಕೂಡ ಅದನ್ನೆಲ್ಲ ಪರಿಹಾರ ಮಾಡ್ಕೊಳ್ಳಿ. ಯಶಸ್ಸಾಗತ್ತೆ, ಜಯವಾಗತ್ತೆ. ಏಪ್ರಿಲ್ ತಿಂಗಳು ನಿಮಗೆ ಕಷ್ಟ ಬರೋದಿಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ಧನುರಾಶಿ 2025 ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ. ಶುಭವಾಗಲಿ. ಶುಭಂ ಭೂಯಾತ್. ಸಮಸ್ತ ಸನ್ಮಂಗಲಾನಿ ಭವಂತು.